ಇವತ್ತು ಯುದ್ಧಗಳು ಜಾಸ್ತಿ ಆಗಿದ್ದಾವೆ. ಮಾತೃ ಪ್ರಧಾನ ಕುಟುಂಬ ಪ್ರೀತಿ ಹಂಚುವಂಥದ್ದು, ಪ್ರೀತಿ ಬೆಳೆಸುವಂಥದ್ದು. ಈ ಕುಂತಿಯ ಮಕ್ಕಳು ರಾಷ್ಟ್ರವನ್ನು ಗೆದ್ದ ಹಾಗೆ ಧೃತರಾಷ್ಟ್ರನ ಮಕ್ಕಳು ರಾಷ್ಟ್ರವನ್ನು ಗೆಲ್ಲಿಲ್ಲ. ಅಂದರೆ ತಾಯಿ ಬೆಳೆಸಿದ ಮಕ್ಕಳು ಸಂಸ್ಕಾರವಂತರಾಗಿರ್ತಾರೆ. ತಂದೆ ಬೆಳೆಸಿದ ಮಕ್ಕಳು ಸಂಸ್ಕಾರವಂತರು ಆಗಿರೋದೇ ಇಲ್ಲ ಅಂತಲ್ಲ, ಆದರೆ ಅವರಿಗೆ ಅಷ್ಟೊಂದು ಸಂಸ್ಕಾರ ಇರೋದಿಲ್ಲ, ಮಾತೃತ್ವ ಇರೋದಿಲ್ಲ. ಮುಖ್ಯವಾಗಿ ಯುದ್ಧದಾಯಿಗಳಾಗಿರ್ತಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಯುದ್ಧಗಳಾಗ್ತಾ ಇರೋದೇ ಈ ಪುರುಷ ಪ್ರಧಾನ ಭೂಮಿಕೆಯಿಂದ. ಮಾತೃ ಪ್ರಧಾನ ಆಗಿದ್ದರೆ ಬಹುಶಃ ಈ ಯುದ್ಧಗಳಾಗ್ತಿರಲಿಲ್ಲ. ಆಕೆ ಶಾಂತಿಯ ಮತ್ತು ತಾಳ್ಮೆಯ ಸಹನಾಮೂರ್ತಿ. ಆಕೆ ಇಲ್ಲದೇ ಪುರುಷನಿಲ್ಲ, ಅಂದರೆ ಸ್ತ್ರೀ ಇಲ್ಲದೆ ಪುರುಷನಿಲ್ಲ. ಅರ್ಧನಾರೀಶ್ವರ ತತ್ವ ನಮಗೆ ಅದನ್ನೇ ಹೇಳೋದು. ನಮ್ಮ ವೇದ ಪುರಾಣಗಳಿಂದ ಕೂಡ ಗಂಡು ಮತ್ತು ಹೆಣ್ಣು, ಸಖ ಮತ್ತು ಸಖಿ ಇಬ್ಬರು ಸೇರಿದರೆ ಮಾತ್ರ ಸಮುದಾಯ ಸುಖಿ ಅಥವಾ ಸಂಸಾರ ಸುಖಿ. ನಾವಿಬ್ಬರು ಈ ಜೀವನದ ಬಂಡೆಗೆ ಎರಡು ಗಾಲಿಗಳಿದ್ದಾಗೆ ಅಥವಾ ಎರಡು ಎತ್ತುಗಳಿದ್ದ ಹಾಗೆ ಅಂಥ ಒಂದು ಚಿಂತನ ಮಂಥನ ಇವತ್ತು ಈ ವೇದಿಕೆಯಿಂದ ನಡೆದಿದೆ. ಇಲ್ಲಿ ನಾವು ಕೊಡುಕೊಳ್ಳುವಿಕೆ ಮೂಲಕ, ಅಂದರೆ ಪರಸ್ಪರ ಸಹಯೋಗದ ಮೂಲಕ ಶುಭಯೋಗವನ್ನು ಸಂಸಾರದಲ್ಲಿ ಕಾಣಬೇಕಾಗಿದೆ. ಅಂಥ ಒಂದು ಅರ್ಥಪೂರ್ಣವಾದ ಮಹಿಳಾ ದಿನಾಚರಣೆಯನ್ನು ಇವತ್ತು ನಮ್ಮ ಕನ್ನಡಿ ವೇದಿಕೆಯವರು ಮಾಡಿದ್ದಾರೆ. ಅದಕ್ಕಾಗಿ ಶೋಭರಾಣಿ ಜಯಪ್ರಕಾಶ್ ಅವರಿಗೆ ಅಭಿವಂದನೆಗಳನ್ನು ಸಮುದಾಯದ ಪರವಾಗಿ ಸಮರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ.